ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿರೋ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾನು ಇವತ್ತು ಒಂದು ಸಖತ್ತು ಸೂಪರ್ ಆಗಿರೋ ಕಾಮಿಡಿ ಫಿಲಮ್ನ ನೋಡ್ಕೊಂಬಂದೆ. ಕಾಮಿಡಿ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಲೈಕ್ ಎಲ್ಲ ಮಿಕ್ಸ್ಡ್ ಎಮೋಷನಲ್ಲೂ ಇದೆ, ಕಾಮಿಡಿನೂ ಇದೆ, ಆಮೇಲೆ ಮೆಸೇಜು ಇದೆ, ಆಮೇಲೆ ಅಗ್ರೆಸಿವ್ನೆಸ್ಸು ಇದೆ, ಎಲ್ಲ ಇದೆ. ಸೊ ಒಂಥರ ಫುಲ್ ಪ್ಯಾಕೇಜ್ ಆಗಿರೋ ಸಿನಿಮಾ ನೋಡ್ಕೊಂಬಂದೆ. ಆ ಸಿನಿಮಾ ಹೆಸರೇ ಸೂ ಫ್ರಮ್ ಸೊ ಆ ರಿವ್ಯೂನ ನಿಮ್ಮ ಜೊತೆ ತಿಳಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇನ್ನಕ್ಕೆ ತಡ, ಬನ್ನಿ ಶುರು ಮಾಡಿ. ಫಿಲಮ್ ಸ್ಟಾರ್ಟ್ ಆಗ್ತಿದ್ದಂಗೆ ಒಂಥರ ನರ್ವಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಸೀನ್ ನೋಡಿದ ತಕ್ಷಣ ನನಗೊಂಥರ ಭಯ ಆಗಿಬಿಡುತ್ತೆ. ಸೊ ಅದಾದಮೇಲೆ ಏನಪ್ಪ ಆಗುತ್ತೆ ಅಂತ ಅಂದರೆ, ಈ ಟೈಮ್ ಅಂದರೆ ಆ ಸೀನ್ ಟೈಮ್ ಬಂದುಬಿಟ್ಟು ಈ ಏನಂತಾರೆ ಪಿತೃಪಕ್ಷ ಅಂತಾರಲ್ಲ, ಸೊ ಆ ಟೈಮಲ್ಲಿ ಈ ಸೀನ್ ಬರುತ್ತೆ. ಸೊ ಆ ಟೈಮಲ್ಲಿ ನಿಮ್ಮ ಪೂರ್ವಜರಿಗೆ ಹೇಗೆ ಎಡೆ ಇಡ್ತೀರಾ, ಮತ್ತು ನಿಮ್ಮ ರಿಲೇಟಿವ್ಸ್ ಎಲ್ಲ ಹೇಗೆ ಬರ್ತಾರೆ, ಹೇಗೆ ಊಟ ಮಾಡ್ತಾರೆ, ಆಮೇಲೆ ಊಟಕ್ಕೋಸ್ಕರ ಏನೇನು ಕಳ್ಳೆಪ್ಪ ಹೇಳ್ಬಿಟ್ಟು ಊಟ ಮಾಡ್ತಾರೆ. ಸೊ ಈ ಥರ ನಡೆಯುತ್ತೆ. ಅಂದರೆ ಅದರಲ್ಲೂ ಮಟನ್ ಊಟ ಅಂತ ಅಂದರೆ ಕೇಳೋಂಗಿಲ್ಲ. ಸೊ ಈ ಥರ ಒಂದೊಂದು ಜೋಕ್ ಸನ್ನಿವೇಶಗಳೆಲ್ಲ ಇರುತ್ತೆ. ಸೊ ಇದೇ ಟೈಮಲ್ಲಿ ಒಬ್ಬ ಬಂದಿರ್ತಾನೆ, ಅವನದು ಮದುವೆ ಇರುತ್ತೆ. ಸೊ ಅವನ ಮದುವೆಗೆ ಕರೆಯೋದು ಬದಲು ಊಟಕ್ಕೆ ಕೂತ್ಕೊತಾನೆ. ಸೊ ಅವನ ಮದುವೆ ಇನ್ವಿಟೇಷನ್ ಎಲ್ಲ ಹೇಗೆ ಯಾವ್ಯಾವ ರೀತಿಯಲ್ಲಿ ಯೂಸ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಫಿಲಮ್ನ ನೋಡಿ ನಕ್ಕು ಸಾಕಾಗೋಗುತ್ತೆ. ಆ ಥರ ಇದೆ ಆ ಸೀನ್ಗಳೆಲ್ಲ. ಸೊ ಇದೇ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ, ಈ ಹೀರೋ ಅನ್ಬೋದು, ಇಲ್ಲ ಅಂತಂದರೆ ಈ ಫಿಲಮಲ್ಲಿ ಜಾಸ್ತಿ ಹೊತ್ತು ಕಾಣಿಸ್ಕೊಳ್ಳೋ ಥರ ಇಲ್ಲಿ ಹೀರೋ ಮತ್ತು ಹೀರೋಯಿನ್ ಅನ್ನೋದಿಲ್ಲ. ಸೊ ಒಟ್ಟಾಗಿ ಒಂದು ಊರಲ್ಲಿ ಏನು ನಡೆಯುತ್ತೆ ಆ ಥರ ಸನ್ನಿವೇಶಗಳಿರುತ್ತೆ. ಸೊ ಇಲ್ಲಿ ಆ ಹೀರೋ ಅಂತ ಅನ್ನಲ್ಲ, ಹೀರೋ ಮತ್ತು ಹೀರೋಯಿನ್ನು ಇಬ್ಬರದು ಇಲ್ಲಿ ಒಂಥರ ಈ ಲವ್ ಇರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಆ ಥರ ಒಂದು ಸನ್ನಿವೇಶ ನಡೀತಾ ಹೋಗುತ್ತೆ. ಸೊ ಹೀರೋ ಅಲ್ಲಿ ಲೆಟ್ರ್ ಕೊಡೋದು, ಮತ್ತು ಹೀರೋ ಫ್ರೆಂಡ್ಸು ಗೋಳಿ ಕೊಡೋದು, ಈ ಥರ ಎಲ್ಲ ಇರುತ್ತೆ. ನಿಮಗೆ ನಾರ್ಮಲ್ ಈ ಫಿಲಮ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಹೀರೋ ಫ್ರೆಂಡ್ಸ್ ಹೇಗೆ ಉಬ್ಬದಿಸ್ತಾರೆ ಆ ಫ್ರೆಂಡ್ನ ಅಂತ ಅಂದ್ಬಿಟ್ಟು. ಸೊ ಅದೇ ಥರ ಸೇಮ್. ಸೊ ಈ ಥರ ನಡೀತಾ ಇರುತ್ತೆ. ಸೊ ಇದೇ ಟೈಮಲ್ಲಿ ಏನಪ್ಪ ಆಗುತ್ತೆ ಅಂತ ಅಂದರೆ, ಒಂದು ದಿವಸ ಈ ನಾನು ಆಗಲೇ ಹೇಳಿದ್ನಲ್ಲ, ಒಬ್ಬ ಬಂದಿರ್ತಾನೆ, ಅವ್ನ ಮದುವೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇರ್ತಾನೆ ಊಟದಲ್ಲಿ ಅಂತ ಅಂದ್ಬಿಟ್ಟು. ಸೊ ಅವ್ರ ಮದುವೆ ಹೋಗಿರ್ತಾರೆ. ಸೊ ಆ ಟೈಮಲ್ಲಿ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಅದು ಹೀರೋನೇ ಮಾಡಿ. ಆ ಘಟನೆಯಿಂದ ಅವನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಅಂದರೆ, ಅವನು ನನ್ನ ಮೈ ಮೇಲೆ ದೆವ್ವ ಬಂದಿದೆ ಅಂತ ಅಂದ್ಬಿಟ್ಟು ಊರವ್ರಿಗೆಲ್ಲ ಸುಳ್ಳು ಸುದ್ದಿ ಹಬ್ಬಿಸ್ತಾನೆ. ಹೆಂಗೆ ಅಂತ ಅಂದರೆ, ಒಂಥರ ದೆವ್ವ ಬಂದಿರೋ ಥರ ಹೇಳೋದು. ಸೊ ಈ ಥರ ಎಲ್ಲ ಮಾಡ್ತಿರ್ತಾನೆ. ಸೊ ಆ ಘಟನೆ ಏನಪ್ಪ ಅಂತ ಅಂದರೆ, ನೀವು ಹೋಗ್ಬಿಟ್ಟು ಸಿನಿಮಾದಲ್ಲಿ ಸೊ ಈ ಹೀರೋ ಕತೆ ಆಯಿತು. ಈ ಹೀರೋ ಜೊತೆ ಇನ್ನೊಬ್ಬ ಇದ್ದಾನೆ. ಸೊ ಅದು ಬಂದ್ಬಿಟ್ಟು ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅದು ಬಂದ್ಬಿಟ್ಟು ರವಿ ಅಂತ. ಸೊ ಆ ರವಿ ಅಣ್ಣ ಅಂತ ಅಂದ್ಬಿಟ್ಟು ಎಲ್ಲರೂ ಊರವರೆಲ್ಲ ಅವರಿಗೆ ಮರ್ಯಾದೆ ಕೊಡ್ತಿರ್ತಾರೆ. ಸೊ ಇನ್ನೊಂದು ಗ್ಯಾಂಗ್ ಇರುತ್ತೆ, ಅವ್ರು ಬಂದ್ಬಿಟ್ಟು ಇವನು ಸರಿ ಇಲ್ಲ ಆ ಥರ ಪೋರ್ಟ್ರೇ ಮಾಡೋ ಥರ ಮಾಡ್ತಾಯಿರ್ತಾರೆ. ಬಟ್ ಆದರೂ ರವಿ ಅಣ್ಣನೇ ಬೇಕಾಗಿರುತ್ತೆ. ಸೊ ಈ ಥರ ಒಬ್ಬ ಇರ್ತಾನೆ. ಸೊ ಅವನ ಹೆಸರೇ ರವಿ ಅಣ್ಣ. ಸೊ ರವಿ ಅಣ್ಣನೇ ಇವೆಲ್ಲನೂ ನೋಡ್ಕೊಳ್ಳೋದು, ಮತ್ತು ಮುತುವರ್ಜಿಯಿಂದ ಏನೇನು ಮಾಡಬೇಕು ಅಂತ ಅಂದ್ಬಿಟ್ಟು ಊರವ್ರಿಗೋಸ್ಕರ ಯಾವಾಗಲೂ ಮುಂದೆ ನಿಲ್ಲೋನು. ಸೊ ಇದ್ರ ಜೊತೆಗೆ ರವಿ ಅಣ್ಣವ್ರ ಫಾಲೋವರ್ಸು. ಸೊ ಆ ರವಿ ಅಣ್ಣವ್ರ ಫಾಲೋವರ್ಸ್ದು ಒಂದೊಂದು ಜೋಕ್ಗಳು ಸಖತ್ತಾಗಿದ್ದಾವೆ. ಸೊ ಇದೆಲ್ಲ ನಡುವೆ ಏನಾಗುತ್ತೆ ಅಂತ ಅಂದರೆ, ಹೀರೋಗೆ ಇನ್ನೂ ಜಾಸ್ತಿ ದೆವ್ವ ಹಿಡ್ದಿದೆ ಥರ ತೋರಿಸ್ಕೊತಾನೆ. ದಯವಿಟ್ಟು ನೀವೆಲ್ಲ ಕ್ಷಮಿಸಬೇಕು. ಯಾಕೆ ಅಂತ ಅಂದರೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಲಿದೆ. ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಲಿದೆ. ಸೊ ಆವಾಗ ಈ ರವಿ ಅಣ್ಣ ಇರೋರು ಏನು ಮಾಡ್ತಾರೆ, ಅವರು ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ ವರ್ಕ್ಗಾಗಿ. ಸೊ ಅದಕ್ಕೆ ಇನ್ನೊಂದು ಗ್ಯಾಂಗು ಅವರು ಉಲ್ಟಾ ಯಾವಾಗಲೂ ಮಾಡ್ತಿರ್ತಾರಲ್ಲ, ಆ ಗ್ಯಾಂಗಲ್ಲಿ ಒಬ್ಬ ಲೀಡರ್ ಇರ್ತಾನೆ. ಅವ್ನು ಬಂದ್ಬಿಟ್ಟು ಏನು ಹೇಳ್ತಾನೆ ಅಂತಂದರೆ, ನನಗೊಬ್ಬರು ಗೊತ್ತು, ನಾನು ಅವ್ರದ್ದು ದೆವ್ವ ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ಯಾರನ್ನೋ ಬೇರೆಯವ್ರನ್ನ ಕರ್ಕೊಂಡ್ಬರ್ತಾನೆ. ಅದು ಆ್ಯಕ್ಚುಲಿ ಯಾರಾಗಿರ್ತಾರೆ ಅಂದರೆ ಈ ಹೀರೋದು ಫ್ರೆಂಡೇ ಆಗಿರ್ತಾನೆ. ಸೊ ಆ ಥರ ಆಗಿರುತ್ತೆ. ಸೊ ಇದೇ ಥರ ನೋಡಿ ಸಾಕಾಗುತ್ತೆ. ಮತ್ತೆ ಇನ್ನೂ ಜಾಸ್ತಿ ಅತಿರೇಕಕ್ಕೆ ಹೋಗುತ್ತೆ. ಸೊ ಆವಾಗ ಆ ಟೈಮಲ್ಲಿ ರವಿ ಅಣ್ಣ ಮತ್ತೆ ಬರ್ತಾನೆ. ರವಿ ಅಣ್ಣ ಬಂದುಬಿಟ್ಟು ಒಂದು ದೊಡ್ಡ ಏನಂತಾರೆ ಮಂತ್ರವಾದಿ, ಸನ್ಯಾಸಿ ಇಲ್ಲ ಗುರೂಜಿನ ಕರ್ಕೊಂಬರ್ತಾರೆ. ಸೊ ಆ ಗುರೂಜಿ ಏನೇನು ತಲೆಹರಟೆ ಮಾಡ್ತಾನೆ, ಮತ್ತು ಏನೇನು ಜೋಕ್ಸ್ ಮಾಡ್ತಾನೆ, ಏನೇನು ಕಾಮಿಡಿ ಮಾಡ್ತಾನೆ, ಹೇಗೆ ದೆವ್ವ ಬರದೇ ಇರೋ ಥರ ಮಾಡ್ತಾನೆ,
ಅನ್ನೋದೇ ಫಿಲಮ್. ಆಮೇಲೆ ಒನ್ ಸ್ಪೈಟ್ ಆಫ್ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ ಏನು ಹೀರೋ ಇರ್ತಾನೋ, ಏನು ದೆವ್ವ ಹಿಡ್ದಿದೆ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಬಿಂಬಿಸ್ತಿರ್ತಾನೋ, ಅವನು ಬಾಯಿ ತಪ್ಪಿ ಯಾವುದೋ ಒಂದು ಹೆಸ್ರು ಹೇಳ್ತಾನೆ. ಬಟ್ ಊರವರೆಲ್ಲ ಬೇರೆ ಹೆಸರು ಅಂತ ಅಂದ್ಬಿಟ್ಟು ತಿಳ್ಕೊತಾರೆ. ಆಮೇಲೆ ಊರವರು ಯಾವುದೋ ಊರಿನ ಹೆಸ್ರು ಜೊತೆಗೆ ಈ ಹೆಸ್ರನ್ನ ಕನೆಕ್ಟ್ ಮಾಡ್ತಾರೆ. ಸೊ ಆ ಊರಿನ ಹೆಸರು ಮತ್ತು ಈ ಹೆಸರು ಆಗ್ಬಿಟ್ಟು ಬೇರೆ ಲೆವೆಲ್ಗೆ ಹೋಗುತ್ತೆ ಫಿಲಮು. ಆ ಊರಿಂದ ಬೇರೆ ಊರಿಗೆ ಹೋಗ್ತಾರೆ ಆ ಹೆಸ್ರನ್ನ ಹುಡ್ಕೊಂಡು. ಇದನ್ನೆಲ್ಲ ಹುಡುಕಿ ಅಂತ ಅಂದ್ಬಿಟ್ಟು ಗುರೂಜಿನೇ ಒಂಥರ ಡಿಫ್ರೆಂಟಾಗಿ ಹೇಳಿರ್ತಾರೆ. ಸೊ ಫೈನಲಿ ಹುಡ್ಕೊಂಬರ್ತಾರೆ. ಸೊ ಹುಡ್ಕೊಂಬಂದ್ಬಿಟ್ಟು ಏನು ಮಾಡ್ತಾರೆ ಅಂತ ಅಂದರೆ, ಬಟ್ ಆ ಹೆಂಗ್ಸ್ನ ಹುಡ್ಕೊಂಬರೋಕ್ಕಾಗಿರಲ್ಲ. ಆ ಹೆಂಗ್ಸ್ ಬದಲು ಅವರ ಮಗಳನ್ನ ಹುಡ್ಕೊಂಬರ್ತಾರೆ. ಸೊ ಅವ್ರ ಮಗಳಿಂದಾದರೂ ಇವಂದು ಏನು ದೆವ್ವ ಇದೆ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಬಿಂಬಿಸ್ತಿರ್ತಾನೋ ಅದನ್ನು ಹೋಗ್ಲಾಡ್ಸೋದಕ್ಕೆ ಕರ್ಕೊಂಬರ್ತಾರೆ. ಬಟ್ ಊರವ್ರಿಗೆ ಯಾರಿಗೂ ಗೊತ್ತಿರಲ್ಲ ಮತ್ತು ಗುರೂಜಿಗೂ ಗೊತ್ತಿರಲ್ಲ ಇವನಿಗೆ ದೆವ್ವ ಹಿಡ್ದಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಆ ಸ್ಟೋರಿ ಮತ್ತು ಅವನು ಆಡ್ತಿದ್ದು ರೀತಿ ನೋಡ್ಕೊಂಬಿಟ್ಟು ಇವನಿಗೆ ದೆವ್ವ ಹಿಡ್ದಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ನಂಬಿಟ್ಟಿರ್ತಾರೆ. ದಯವಿಟ್ಟು ನೀವೆಲ್ಲ ಕ್ಷಮಿಸಬೇಕು, ಯಾಕೆ ಅಂತ ಅಂದರೆ ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗಲಿದೆ. ಸೊ ಈ ಥರ ಆಗಿರುತ್ತೆ. ಸೊ ಅದಾದಮೇಲೆ ಆ ಹುಡುಗಿ ಯಾರು ಬಂದಿರ್ತಾಳೋ, ಅಂದರೆ ಲೈಕ್ ಆ ಹೆಂಗಸಿನ ಮಗಳು ಯಾರು ಬಂದಿರ್ತಾಳೋ ಅವಳು ಲಿಟ್ರಲಿ ಇಡೀ ಫಿಲಮ್ನ ಕಾಮಿಡಿ ಫಿಲಮ್ಮಿಂದ ಲೈಕ್ ಎಮೋಷ್ನಲ್ ಫಿಲಮ್ಗೆ ಟರ್ನ್ ಮಾಡ್ತಾಳೆ. ನಿಜವಾಗ್ಲೂ ಒಂದು ಏನಂತಾರೆ, ಒಂದು 5 ಮಿನಿಟ್ಸ್ ಅಷ್ಟು ನಿಮಗೆ ಸ್ವಲ್ಪ ಅಳು ಬರುತ್ತೆ ಅವ್ರದ್ದು ಸ್ಟೋರಿ ಎಲ್ಲ ಕೇಳಿ. ಅದರಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಆ ಸನ್ನಿವೇಶ ಸೇಮ್ ಟು ಸೇಮ್ ಹೀರೋನು ಅದೇ ಮಾಡಿರ್ತಾನೆ. ಸೊ ಅವನಿಗೆ ಒಂದು ಪ್ರಿಕ್ ಆಗುತ್ತೆ, ನಾನು ಆ ತಪ್ಪು ಮಾಡ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಆದರೂ ನಾನು ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವನಿಗೆ ದೆವ್ವ ಬಂದಿಲ್ಲದೆ ಇದ್ರೂ ಅವನೇ ಅವ್ರ ಅಮ್ಮ ಆಗಿ ಹೋಗ್ಬಿಟ್ಟು ಆ ಏನೇನು ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ ಅವಳ ಮಗಳಿಗೆ ಅದನ್ನೆಲ್ಲ ಮಾಡಿಬಿಟ್ಟು ಬರ್ತಾನೆ. ಸೊ ಆಮೇಲೆ ಈ ಎಲ್ಲ ಗೊಂದಲದಲ್ಲಿ ರವಿ ಅಣ್ಣಂಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತಾರೆ. ಆ ಗುಡ್ ನ್ಯೂಸ್ ಬಂದ್ಬಿಟ್ಟು ನೀವು ಫಿಲಮಲ್ಲೇ ನೋಡಿ. ಸೊ ಓವರಾಲು ಈ ಫಿಲಮ್ದು ನಾನು ಎಷ್ಟು ರೇಟಿಂಗ್ ಕೊಡ್ತೀನಿ ಅಂತಂದರೆ 5 ಸ್ಟಾರ್ಸಿಗೆ ನಾನು 4 ಕೊಡ್ತೀನಿ. ಆಮೇಲೆ ಬಿ ಜಿ ಎಮ್ ಮಾತ್ರ ಮಿಸ್ ಮಾಡ್ಕೊಬೇಡಿ. ಒಳ್ಳೊಳ್ಳೆ ಜಾಗದಲ್ಲಿ ಒಳ್ಳೊಳ್ಳೆ ಟೈಮಲ್ಲಿ ಸಖತ್ತಾಗಿರೋ ಬಿ ಜಿ ಎಮ್ ಕೊಟ್ಟಿದ್ದಾರೆ. ಬಿ ಜಿ ಎಮ್ಗೆ ಮಾತ್ರ 5 ಔಟ್ ಆಫ್ 5 ಸ್ಟಾರ್ಸ್ ಕೊಡಲೇಬೇಕು. ಆಮೇಲೆ ನಮ್ಮ ಫ್ರೆಂಡ್ ಕೂಡ ರೆಕಮೆಂಡ್ ಮಾಡ್ದ, ಏನಪ್ಪ ಅಂತ ಬಿ ಜಿ ಎಮ್ ಮಾತ್ರ ಸೈಕಾಗಿ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಮಾತ್ರ 5 ಔಟ್ ಆಫ್ 5 ಕೊಡಲೇಬೇಕು. ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ಈ ಫಿಲಮ್ ಅಂದರೆ ಸೂ ಫ್ರಮ್ ಸೋ ಅದನ್ನು ನೋಡಿ ಹಾಗೂ ಚಿತ್ರರಂಗನ ಬೆಳೆಸಿ. ಸೊ ಫೈನಲಿ ಸೂ ಫ್ರಮ್ ಸೋ ಈ ಟೈಟಲ್ಲು ಯಾಕೆ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಥಿಯೇಟ್ರಿಗೆ ಹೋಗ್ಬಿಟ್ಟು ನೋಡಿ, ಯಾಕೆಂದರೆ ನಾನು ಅದನ್ನು ರಿವೀಲ್ ಮಾಡೋಕ್ಕೆ ಇಷ್ಟಪಡೋದು. ಸೊ ಇಷ್ಟ ಆಗಿತ್ತು ಈ ಫಿಲಮ್ನ ರಿವ್ಯೂ. ಈ ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಇರ್ಬೋದು, ಬಟ್ ನಿಮಗೆ ಒಂಥರ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಸೊ ಈ ಫಿಲಮ್ನ ನೀವು ನೋಡಿಬಿಟ್ಟು ಇಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು, ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಈ ಥರ ವಿಡಿಯೋ ಮತ್ತು ಇನ್ಫಾರ್ಮೇಷನ್ಗೋಸ್ಕರ ನೋಡ್ತಾ ಇರಿ ಕಾಮನ್ ಇನ್ಫೋ ವಿತ್ ಕುಶಲ್ ಯೂಟ್ಯೂಬ್ ಚಾನಲ್ನ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಸರಿ ಸಿಗೋಣ. ಬಾಯ್.